ನಮಸ್ಕಾರ, ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಭಾರತ ಚೀನಾ ಗಡಿ ಪರಿಸ್ಥಿತಿ ಕುರಿತು ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳು ಎಚ್ಚರಿಕೆ ನೀಡುತ್ತಿದ್ದಾರೆ. ಭಾರತವು ಲಡಾಖ್ನಿಂದ ಅರುಣಾಚಲ್ ಪ್ರದೇಶದವರೆಗೂ ವ್ಯಾಪಿಸಿರುವ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಬಳಿ ಯಾವಾಗಲೂ ಕಡ್ಡಾಯವಾಗಿ ಎಚ್ಚರಿಕೆಯಿಂದ ಇರಬೇಕೆಂದು ಸೇನಾ ಅಧಿಕಾರಿಗಳು ಹೇಳಿದ್ದಾರೆ. ಕಾರಣವೇನೆಂದರೆ, ಕಳೆದ 5 ವರ್ಷಗಳಲ್ಲಿ ಚೀನಾ ತನ್ನ ಸೇನೆಗಾಗಿ ರಸ್ತೆ, ಸೇತುವೆ, ಸುರಂಗ ಮಾರ್ಗ ಹಾಗೂ ವಸತಿ ಗೃಹಗಳ ಸ್ಥಳಗಳನ್ನು ನಿರ್ಮಿಸಿದೆ. ಇದರಿಂದ PLA ಅಂದರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ತನ್ನ ಪಡೆಗಳನ್ನು 100ರಿಂದ 150 ಕಿಲೋಮೀಟರ್ ಹಿಂದೆ ಕರೆದೊಯ್ದರೂ ಕೇವಲ 2-3 ಗಂಟೆಗಳಲ್ಲೇ ಮತ್ತೆ ಮುಂದೆ ತರಲು ಅವರಿಗೆ ಸಾಧ್ಯವಾಗುತ್ತದೆ. ಒಬ್ಬ ಹಿರಿಯ ಸೇನಾಧಿಕಾರಿಯವರು, ಚೀನಾ ಸೇನೆಯು ತಕ್ಷಣ ತನ್ನ ಎದುರಾಳಿಯ ಬಳಿ ಬರಬಲ್ಲರು, ಆದರೆ ತಮ್ಮ ಭಾರತೀಯ ಸೇನಾ ಪಡೆಗಳಿಗೆ ಅಷ್ಟು ವೇಗದಲ್ಲಿ ಚಲನೆ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದೀರ್ಘಾವಧಿಯ ಡಿಎಸ್ಕಲೇಷನ್ ಮಾತುಕತೆಗಳಲ್ಲಿ ಈ ವ್ಯತ್ಯಾಸವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಸದ್ಯಕ್ಕೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಭಾರತಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಎರಡೂ ದೇಶಗಳು ಡಿಎಸ್ಕಲೇಷನ್ ಕುರಿತು ಸಿದ್ಧಾಂತಗಳನ್ನು ಮತ್ತು ವಿಧಾನಗಳ ಬಗ್ಗೆ ಚರ್ಚೆ ನಡೆಸಲು ಒಪ್ಪಿಕೊಂಡಿವೆ. ಆದರೆ ನೆಲಮಟ್ಟದಲ್ಲಿ 2020ರ ಏಪ್ರಿಲ್-ಮೇ ತಿಂಗಳಲ್ಲಿ PLA ದಾಳಿಯ ನಂತರ ಉಳಿದಿರುವ ನಂಬಿಕೆಯ ಕೊರತೆಯು ಇನ್ನೂ ಕಡಿಮೆಯಾಗಿಲ್ಲ. ಡೆಪ್ಸಾಂಗ್ ಮತ್ತು ಡೆಮ್ಚೋಕ್ ಪ್ರದೇಶಗಳಲ್ಲಿ ಕಳೆದ ಅಕ್ಟೋಬರ್ನಲ್ಲಿ ಪಡೆಗಳ ಹಿಂಪಡೆಯುವಿಕೆ ನಡೆದು ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಶಾಂತವಾಗಿದೆ. ಆದರೂ PLA ತನ್ನ ಸೇನಾ ಸಿದ್ಧತೆಯಲ್ಲಿ ಯಾವುದೇ ಕುಗ್ಗುವಿಕೆಯನ್ನು ತೋರಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ. PLAಯ ಕಂಬೈನ್ಡ್ ಆರ್ಮ್ಸ್ ಬ್ರಿಗೇಡ್ಸ್ ಕ್ಯಾಬ್ಗಳಲ್ಲಿ ಕೆಲವು ಪಡೆಗಳನ್ನು ಹಿಂಪಡೆದಿದ್ದರೂ ಇನ್ನೂ ಅನೇಕ ಪಡೆಗಳು ಗಡಿಯ ಬಳಿ ಮುಂದುವರೆದಿವೆ. ಒಂದು ಕ್ಯಾಬ್ನಲ್ಲಿ 4,500ರಿಂದ 5,000 ಸೈನಿಕರು, ಟ್ಯಾಂಕ್ಗಳು, ಗುರಾಣಿ ವಾಹನಗಳು, ತೋಪುಗಳು ಹಾಗೂ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ಗಳು ಸೇರಿವೆ. ಇದೀಗ ಡಿಎಸ್ಕಲೇಷನ್ ಪ್ರಕ್ರಿಯೆಯ ಅಡಿಯಲ್ಲಿ ಎಲ್ಲ ಹೆಚ್ಚುವರಿ ಪಡೆಗಳನ್ನು ಅವರ ಶಾಂತಿಕಾಲದ ನೆಲೆಗಳಿಗೆ ಹಿಂತಿರುಗಿಸುವುದು ಮುಖ್ಯವಾಗಿದೆ. ಈ ಸಂಬಂಧ ಲಡಾಖ್, ಸಿಕ್ಕಿಂ, ಅರುಣಾಚಲ್ ಹಾಗೂ ಉತ್ತರಾಖಂಡ್, ಹಿಮಾಚಲ್ ಪ್ರದೇಶಗಳಲ್ಲಿ ಸೇನಾ ಹಾಗೂ ರಾಜತಾಂತ್ರಿಕ ಮಟ್ಟದಲ್ಲಿ ಹೊಸ ಚರ್ಚಾ ವ್ಯವಸ್ಥೆಗಳನ್ನು ಸ್ಥಾಪಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಭಾರತದ ಪರವಾಗಿ ಮಧ್ಯ ವಲಯದ ಮಾತುಕತೆಗಳನ್ನು ಉತ್ತರ ಭಾರತ್ ಏರಿಯಾ ಕಮಾಂಡರ್ ಮುನ್ನಡೆಸಲಿದ್ದಾರೆ. ಪೂರ್ವ ವಲಯದಲ್ಲಿ ದಿಮಾಪುರ್ 3ನೇ ಕಾರ್ಪ್ಸ್ ಅಥವಾ ತೇಜ್ಪುರ್ನ 4ನೇ ಕಾರ್ಪ್ಸ್ ಕಮಾಂಡರ್ಗಳು ಪ್ರತಿನಿಧಿಸುವ ಸಾಧ್ಯತೆ ಇದೆ. ಲಡಾಖ್ನಲ್ಲಿ ತಕ್ಷಣದ ಆದ್ಯತೆ ಎಂದರೆ 2022ರ ಸೆಪ್ಟೆಂಬರ್ವರೆಗೆ ಡಿಸ್ಎಂಗೇಜ್ಮೆಂಟ್ ಬಳಿಕ ಭಾರತಕ್ಕೆ ನಷ್ಟವಾದ ಕೆಲವು ಪ್ರದೇಶಗಳಲ್ಲಿ ಪೆಟ್ರೋಲಿಂಗ್ ಹಕ್ಕುಗಳನ್ನು ಮರುಸ್ಥಾಪಿಸುವುದು. ಗಲ್ವಾನ್, ಪಾಂಗಾಂಗ್ ತ್ಸೋ, ಕೈಲಾಶ್ ರೇಂಜ್ ಹಾಗೂ ಗೋಗ್ರಾ ಹಾಟ್ ಸ್ಪ್ರಿಂಗ್ಸ್ ಪ್ರದೇಶಗಳಲ್ಲಿ ಭಾರತ ತನ್ನದೇ ಎಂದು ಪರಿಗಣಿಸುವ ನೆಲದಲ್ಲಿ 3ರಿಂದ 10 ಕಿಲೋಮೀಟರ್ ಬಫರ್ ಝೋನ್ಸ್ಗಳನ್ನು ರಚನೆಯಾಗಿದ್ದರೂ ಅಲ್ಲಿ ಪೆಟ್ರೋಲಿಂಗ್ ಮರುಪ್ರಾರಂಭವಾಗಿಲ್ಲ. ಆದ್ದರಿಂದ ಪರಿಸ್ಥಿತಿ ಸಂಪೂರ್ಣ ಶಾಂತವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ. ಭಾರತ ತನ್ನ ಗಡಿಯಲ್ಲಿ ಟೈಟ್ ವಿಜಿಲ್ ಅಂದರೆ ಕಟ್ಟುನಿಟ್ಟಿನ ಕಾವಲು ಮುಂದುವರಿಸಲೇಬೇಕು ಎಂದು ಸೇನೆ ಸ್ಪಷ್ಟಪಡಿಸಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.